ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಿಮಗೆ ವಿಡಿಯೋದಲ್ಲಿ ಫಸ್ಟಿಗೆ ನೋಡೋಗಳ ಒಂದು ನಾಗರವು ಖಂಡಿತಲ್ಲ. ಸೊ ಇದು ನಮ್ಮ ನೇತ್ರಂಟಿ ಮನೇಲಿ ಬಂದದ್ದು ಗೈಸ್. ಆಕ್ಚುಲಿ ನಾನು ಇವತ್ತು ನಮ್ಮ ಹಳೆ ಸ್ಕೂಲಲ್ಲಿ ಫೆಲಿಸಿಟೇಷನ್ ಪ್ರೋಗ್ರಾಮ್ ಇತ್ತು. ಸೊ ಅದನ್ನು ಮುಗಿಸಿ ಬಂದು ನನಗೆ ಜೋರು ತಲೆನೋವು ಆಗ್ತಿತ್ತು ಅಂತ ಮಲ್ಕೊಂಡಿದ್ದೆ ಗೈಸ್. ಅಷ್ಟೊತ್ತಿಗೆ ಅಮ್ಮ ಜೋರು ಬೋಬೇಕೊಂಡು ಬಂದರು. ಬಿಟ್ಟೆ ಬೇಗ ಹೋಗಲಿ ನೇತ್ರಂಟಿ ಮನೇಲಿ ದೊಡ್ಡ ಹಾವು ಬಂದಿದೆ ಅಂತ ನೋಡುವಾಗ ನಾಗರಾವ್ ಗೈಸ್. ಅಷ್ಟೊತ್ತಿಗೆ ನಮ್ಮ ಮನೇಲಿ ತೇಜಣ್ಣ ಇದ್ರು. ಅವರು ಒಳ್ಳೆ ಜೆಂಟಲ್ಮನ್ ಥರ ಹಾರಿ ಬಿದ್ದು ನೇತ್ರಂಟಿ ಮನೆಗೆ ನಮ್ಮ ಮನೆಯಿಂದ ಒಂದು ಕೋಲ್ ಹಿಡ್ಕೊಂಡು ಹೋಗಿ ಅದರ ಬಾಲ ಹಿಡಿದು ಹೇಗೋ ಅದನ್ನು ರೆಸ್ಕ್ಯೂ ಮಾಡಲಿಕ್ಕೆ ನೋಡಿದ್ರು. ಅಂದರೆ ಆಂಟಿ ಹೇಳಿದ್ರು ಅದು ಅದರ ಪಾಟ್ಲಿಗೆ ಹೋಗ್ಲಿ ಅಂತ, ಬಟ್ ಅಣ್ಣ ಹೇಳಿದ್ರು ಪರವಾಗಿಲ್ಲ ಅದನ್ನು ನಾವು ಕಾಡಿಗೆ ಬಿಡುವ ಹಿಡಿದು ಅಂತ. ಹಾಗೆ ಅಣ್ಣ ಫುಲ್ ಧೈರ್ಯ ಮಾಡಿ ನನ್ನ ಅಕ್ಕ ನೇತ್ರಂಟಿ ಮನೆಯಿಂದ ಟ್ಯಾರಿಸಿಂದ ಪೈಪಲ್ಲಿ ಹಿಡ್ಕೊಂಬಂದು ಅದರೊಳಗೆ ನುಗ್ಗಿಸಿ ಗೋಣಿ ಒಳಗೆ ಹಾಕಿ ಕಟ್ಟಿದೆ ಗೈಸ್. ಹವಾ ಅಷ್ಟೇ. ಅದರ ಎಡೆಗೆ ನಮ್ಮ ಚಿಂಟು ಅದು ಸುಮ್ಮನೆ ಬಿಡ್ತದೆ. ಅದಕ್ಕೆ ಫುಲ್ ಆಂಗ್ಸೈಟಿ ಆಗಿ ಅದು ಆಚೀಚೆ ಓಡ್ತಾ ಇತ್ತು. ಮತ್ತು ಅದನ್ನು ಸಹ ನಾನು ಹೇಗೋ ಹಿಡಿದು ಮನೆಯೊಳಗೆ ಹಾಕಿದೆ ಗೈಸ್. ಫೈನಲ್ ಇದನ್ನು ಕಟ್ಟಿ ಆದಮೇಲೆ ಮಿಷನ್ ಕಂಪ್ಲೀಟ್ ಆದಾಗಾಯಿತು. ಹಾಗೆ ನಾನು ತೇಜು ಅಣ್ಣೆಲ್ಲ ಬೇಗ ಅದನ್ನು ಕಾರನ್ನ ಡಿಕ್ಕಿ ಒಳಗೆ ಹಾಕಿ ನಮ್ಮೊಟ್ಟಿಗೆ ಅಭಿಯಾಣನ ಸಹ ಕರ್ಕೊಂಡು ಹೋದ್ವಿ ಗೈಸ್ ಕಾಡಲ್ಲಿ ಬಿಡುವ ಅಂತ. ಹಾಗೆ ಅಭಿಯಾಣ ಸಹ ನಮ್ಮೊಟ್ಟಿಗೆ ಬಂದಿದ್ರು. ಹಾಗೆ ನಾವು ಒಂದು ಕಾಡಿಗೆ ತಗೊಂಡು ಹೋದ್ವಿ. ಅಲ್ಲೇ ಹೋದಾಗ ಸಹ ಹಾಗೆ ಕಾಡೊಳಗೆ ಅಂದರೆ ನಾನು ಹಿಡ್ಕೊಂಡೋದೆ ಏನೋ ಸ್ವಲ್ಪ ಧೈರ್ಯ ಮಾಡಿಕೊಂಡು. ಅಣ್ಣ ಹೇಳಿದ್ರು ದೂರ ಹಿಡ್ಕೊ ಅಂತ. ಹಾಗೆ ದೂರ ಹಿಡ್ಕೊಂಡೆ ಹೋದೆ. ಕಾಡಲ್ಲಿ ಹೋಗೋಗಂತೂ ವೆದರ್ ಸಹ ತುಂಬ ಚಂದ ಇತ್ತು ಗೈಸ್. ಬಿಕಾಸ್ ಏನೋ ಭಾಗ್ಯಕ್ಕೆ ಮಳೆ ಸಹ ಇರಲಿಲ್ಲ, ಬಟ್ ಮಳೆ ಬಂದು ಹೋಗಿತ್ತು. ಸೊ ವೆದರ್ ಸಹ ತುಂಬ ಚಂದ ಇತ್ತು, ಕಾಣಲಿಕ್ಕೆ ಖುಷಿ ಆಗ್ತಿತ್ತು. ಹಾಗೆ ತೇಜಣ್ಣ ಮತ್ತೆ ಅವರು ಧೈರ್ಯ ಮಾಡಿ ಬಳ್ಳಿ ಎಲ್ಲ ಬಿಚ್ಚಿ ನಾವು ಮೆಲ್ಲ ನೋಡ್ಲಿಕ್ಕೆ ಹೋದು. ಎಂತ ಮಾಡ್ತೀವಿ ನೋಡುವಾಗ ಸುರ್ಟಿ ಮಲಗಿತ್ತು ಗೈಸ್ ಹಾವು. ಸೊ ಅದನ್ನು ಮತ್ತೆ ನಾವು ಅದರ ಮನೆಗೆ ಅದು ಹೋಗಲಿ ಅದರ ಪಾಡಿಗೆ ಅಂತ ತೇಜಣ್ಣ ಮೆಲ್ಲ ಗೋಣಿ ಬಗ್ಗಿಸಿ ಅದನ್ನು ಅದರಷ್ಟಕ್ಕೆ ಬಿಟ್ಟದ್ದು. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟ ಇರ್ತದೆ ಗೈಸ್. ಸಿ ಇನ್ ದ ನೆಕ್ಸ್ಟ್ ಮಿನಿ ಬ್ಲಾಗ್. ಇನ್ನು ಮತ್ತೆ ಸಿಗುವ ಆಯ್ತಾ. ಬೈ ಬಾಯ್.